ಹಾಯ್ ಫ್ರೆಂಡ್ಸ್, ಇವತ್ತು ಡಿಫ್ರೆಂಟಾಗಿ ಅಕ್ಕಿ ಪಾಯಸ ಮಾಡೋಣ. ಏನಪ್ಪ ಇದು ಸ್ಪೆಷಲ್ ಅಂದರೆ ಕೋವಾ ಮತ್ತು ಬಾದಾಮಿ ಪುಡಿ ಹಾಕಿ ಮಾಡ್ತಿರೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ. ಮತ್ತೆ ಮತ್ತೆ ತಿನ್ನಬೇಕು ಅನಿಸುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಕಪ್ ಅಕ್ಕಿಯನ್ನು ತೊಳೆದು 2 ಅವರ್ ನೆನೆಸಿಟ್ಕೋಬೇಕು. ನಾನು ಆಲ್ರೆಡಿ ನೆನೆಸಿಟ್ಕೊಂಡಿದ್ದೀನಿ. ನೀವು ಬಾಸ್ಮತಿ ರೈಸ್ ಅಥವಾ ಸೋನಾ ಮಸೂರಿ ಯಾವುದಾದ್ರೂ ತಗೊಳ್ಳಿ, ನಿಮ್ಮಿಷ್ಟ. ಈಗ ಸ್ಟವ್ ಮೇಲೆ ಪಾತ್ರೆ ಇಟ್ಟು ತುಪ್ಪ ಹಾಕೋಣ. ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಹಾಕಿ ಹುರಿಯೋಣ. ಗೋಡಂಬಿ, ಬಾದಾಮಿ ಹಣ್ಣು ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡಿ ಹಾಕಿದ್ದೀನಿ. ನೋಡಿ, ಡ್ರೈ ಫ್ರೂಟ್ಸ್ ಎಲ್ಲ ಹುರಿದಾಗಿದೆ. ಇದನ್ನೆಲ್ಲ ತೆಗೆದು ಸೈಡಲ್ಲಿ ಇಟ್ಕೊಳ್ಳೋಣ. ಈಗ ಅದೇ ಪಾತ್ರೆಗೆ ನೆನೆಸಿರುವಂಥ ಅಕ್ಕಿ ಹಾಕಿ 2 ನಿಮಿಷ ಹುರಿಯೋಣ. ಅಕ್ಕಿ ಹುರಿಯೋದ್ರಿಂದ ಪಾಯಸ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ಹುರಿದಾಗಿದೆ. ಈಗ ಹಾಲು ಮತ್ತು ನೀರು ಹಾಕಿ ಅಕ್ಕಿಯನ್ನು ಬೇಯಿಸೋಣ. 1 ಕಪ್ ಅಕ್ಕಿಗೆ ಅರ್ಧ ಲೀಟ್ರ್ ಹಾಲು, 1 ಗ್ಲಾಸ್ ನೀರು ಹಾಕಿ ಬೇಯಿಸ್ತಿದ್ದೀನಿ. ನೋಡಿ, ಅಕ್ಕಿ ಚೆನ್ನಾಗಿ ಬೇಯಬೇಕು, ಅನ್ನದ ರೀತಿ ಆಗಬೇಕು. ನೋಡಿ, ಅಕ್ಕಿ ಬೆಂದಿದೆ. ಈಗ ರುಚಿಗೆ ತಕ್ಕಷ್ಟು ಸಕ್ಕರೆ ಹಾಕೋಣ. ನಾನಿಲ್ಲಿ 1 ಕಪ್ ಸಕ್ಕರೆ ಹಾಕ್ತಿದ್ದೀನಿ. ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ಈಗ ಏಲಕ್ಕಿ ಪುಡಿ, ಹುರಿದಿರುವಂಥ ಡ್ರೈ ಫ್ರೂಟ್ಸ್ ಹಾಕೋಣ. 1 ಕಪ್ ಬಾದಾಮಿ ಪುಡಿ ಹಾಕ್ತಿದ್ದೀನಿ. ಬಾದಾಮಿ ಹಾಲು ಮಾಡಲಿಕ್ಕೆ ಬಳಸ್ತೀರಲ್ವ, ಆ ಬಾದಾಮಿ ಪುಡಿಯನ್ನು ತಗೊಳ್ಳಿ. ನೋಡಿ, ಚೆನ್ನಾಗಿ ಬೇಯಿಸಿ ಸಕ್ಕರೆ ಎಲ್ಲ ಕರಗಲಿ. ಕಲರ್ ಚೇಂಜ್ ಆಗ್ತಿದೆ ನೋಡಿ, ಬಾದಾಮಿ ಪುಡಿ ಹಾಕಿದ್ಮೇಲೆ ನೋಡ್ಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಕನ್ಸಿಸ್ಟೆನ್ಸಿ ಇಷ್ಟಿರಲಿ. ತುಂಬ ಗಟ್ಟಿಯಾದರೆ ನೀರು ಅಥವಾ ಹಾಲು ಹಾಕಿ ಬೇಯಿಸಿ. ತುಂಬ ನೀರಾಗಿ ಆಯಿತು ಅಂದರೆ ಅವಲಕ್ಕಿಯನ್ನು ತೊಳೆದು ಹಾಕಿ ಸ್ವಲ್ಪ ಹೊತ್ತು ಬೇಯಿಸಿ. ಈಗ ಸ್ಟವ್ನ ಸಿಮ್ಮಲ್ಲಿಟ್ಟು ಕೋವಾ ಹಾಕೋಣ. ಕೋವಾ ಹಾಕಿದ್ಮೇಲೆ ತಳ ಹಿಡಿಯೋ ಚಾನ್ಸಸ್ ಇದೆ. ಅದಕ್ಕೆ ನಿಧಾನವಾಗಿ ಸೌಟ್ನಿಂದ ತಿರುತ್ತಾ ಇರಬೇಕು. ಕೋವಾ ಎಲ್ಲ ಕರಗಿ ಪಾಯಸ ಸ್ವಲ್ಪ ಗಟ್ಟಿಯಾಗುತ್ತೆ. ನೋಡಿ, ಪಾಯಸ ರೆಡಿಯಾಗಿದೆ. ಈ ಪಾಯಸ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಈ ಪಾಯಸನ ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಈ ರೆಸಿಪಿ ಇಷ್ಟ ಆದರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಕೀಪ್ ವಾಚಿಂಗ್. ಬಾಯ್.